ಕುಮಟಾ ತಾಲೂಕಿನ ಸಂತೆಗುಳಿ ಸೊಪ್ಪಿನ ಹಳ್ಳಿ ಪಂಚಾಯತ್ ಸಂತೆಗುಳಿ ವಲಯ ಮಟ್ಟದ ಮಾಸಾಚರಣೆ ಪೋಷಣ್ ಅಭಿಯಾನ ಕಾರ್ಯಕ್ರಮ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮ ದಿನಾಂಕ 18/9/2024ರಂದು ಸಂತೆಗುಳಿ ಹೈಸ್ಕೂಲ್ ಸಭಾಭವನದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಸಂತೆಗುಳಿ ಪಂಚಾಯತ್ ಮೆಂಬರ್ ಆದಂತಹ ಶ್ರೀ ಜಮಾಲ್ ಸಾಬ್ ಅವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಜನಪರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಉದಯ್ ಭಟ್ ಸಂತೆಗುಳಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀ ವಿನಾಯಕ್ ಭಟ್ ಸಂತೆಗುಳಿ, ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾದಂತಹ ಮಂಜುನಾಥ್ ಪಟಗಾರ ಸಂತೆಗುಳಿ, ಗ್ರಾಮ ಪಂಚಾಯತ್ ಪಿಡಿಒ ಆದಂಥ ಬಾಲಚಂದ್ರ ಪಟಗಾರ, ಅಂಗನವಾಡಿ ಕಾರ್ಯಕರ್ತೆಯರ ಮೇಲ್ವಿಚಾರಕಿ ಆದಂಥ ಶ್ರೀಮತಿ ಇಂದಿರಾ ಹರಿಕಾಂತ್ ಸಂತೆಗುಳಿ, ಆಸ್ಪತ್ರೆಯ ಸಿಬ್ಬಂದಿಯಾದಂತಹ ರೇಖಾ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜನಪರ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಉದಯ್ ಭಟ್ ಅವರು ಮಾತನಾಡಿ, ಸ್ವಚ್ಛತೆಯ ಬಗ್ಗೆ ಜನರು ಕಾಳಜಿ ವಹಿಸಬೇಕು. ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಪೌಷ್ಟಿಕ ಆಹಾರವನ್ನು ಸೇವಿಸಿ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಅಧಿಕಾರಿಗಳಿಗೆ ಜನರು ಸಹಕಾರ ಮಾಡಬೇಕು. ಅಧಿಕಾರಿಗಳು ನಮ್ಮ ಒಳಿತಿಗಾಗಿ ಸರ್ಕಾರದ ಯೋಜನೆಗಳನ್ನ ಹೇಳುತ್ತಾರೆ, ಅದನ್ನ ನಾವು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಗೋಬಿ ಮಂಚೂರಿ, ಪಾನಿಪುರಿ ಇದ್ದರೆ ಹೆಚ್ಚು ತಿಂದಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆಸ್ಪತ್ರೆಗಳಿಗೆ ಮುಖ ಮಾಡ್ತೇವೆ. ಈ ಸರ್ಕಾರದ ಉದ್ದೇಶ ನಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಹೇಳಿ ಸರ್ಕಾರದ ಉದ್ದೇಶ ಇರ್ತದೆ. ಅದು ಅಧಿಕಾರಿಗಳು ಎಲ್ಲ ಚೆನ್ನಾಗಿ ಹೇಳ್ತಾರೆ, ಆದ್ರೆ ಈ ಪಾಲಕರು, ಸಾರ್ವಜನಿಕರು ಅದ್ರ ಬಗ್ಗೆ ಏನೇ ಹೇಳಿದ್ರು ಗಮನ ಹರಿಸುವುದಿಲ್ಲ. ಸರ್ಕಾರದಿಂದ ಅವರಿಗೆ ಸಂಬಳ ಬರ್ತದೆ, ಅವ್ರು ಹೇಳ್ತಾರೆ, ಅದು ನಮಗೇನಾಗೋದಿಲ್ಲ ಹೇಳಿ ಅವರು ಜನ ತಿಳ್ಕೊಳ್ತಾರೆ. ಈ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಶಿಕ್ಷಕರು, ಸಹಾಯಕರು ಮನೆ ಮನೆಗೆ ಅವರ ಈ ಯೋಜನೆಗಳಾದಂತ ಭಾಗ್ಯಲಕ್ಷ್ಮಿ ಆಗಿರ್ಬೋದು 100 ತಾಸು ಸ್ವಚ್ಛತೆಗೆ ಮೀಸಲಿಡಬೇಕೆಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಸಂತೆಗುಳಿ ಅಂಗನವಾಡಿ ಶಿಕ್ಷಕಿಯಾದಂತಹ ಪದ್ಮಾವತಿ ಎಂ ನಾಯಕ್ ನಿರೂಪಿಸಿದರು. ಬಂಗಣೆ ಅಂಗನವಾಡಿ ಶಿಕ್ಷಕಿ ಯಮುನಾ ಭಟ್ ಅವರು ಸ್ವಾಗತ ಗೀತೆಯನ್ನು ಹಾಡಿದರು. ಪ್ರೇಮಾ ನಾಯಕ್ ಅವರು ವಂದನಾರ್ಪಣೆಯನ್ನ ಮಾಡಿದ್ರು. ಪ್ರಮುಖರಾದಂತಹ ಶ್ರೀ ಕುಸುಮಾ ನಾಯಕ್, ರತ್ನಾ ನಾಯಕ್, ಶಶಿಕಲಾ ನಾಯಕ್, ಶಾಂತಿಗೌಡ, ಸಾವಿತ್ರಿ ಗೌಡ, ಹೇಮಾ ಗೌಡ, ಮಾಧವಿ ಗೌಡ, ಸುಮನಾ ನಾಯಕ್, ದಾಕ್ಷಾಯಿಣಿ ನಾಯಕ್, ಕಲಾವತಿ ಮರಾಠಿ ಮತ್ತಿತರರು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು, ಊರ ನಾಗರಿಕರು, ಪಾಲಕರು, ಪೋಷಕರು, ಮುದ್ದು ಮಕ್ಕಳು ಹಾಜರಿದ್ದರು.